ಸರ್ ನಮಸ್ಕಾರ. ನನ್ನ ಹೆಸರು ಮುನ್ರಾಜು ಅಂತೇಳಿ. ನಾನು ನಗರಸಭೆಗೆ ಹೆಚ್ಚುವರಿ ಕೌನ್ಸಿಲರಾಗಿ 21ನೇ ಇಸ್ವಿ 12/12/21 ನನ್ನ ಆಯ್ಕೆ ಮಾಡಿದ್ರು. ನಮ್ಮದು ಮುಂಚೆ ನೆಲಮಂಗಲ ಪುರಸಭೆ ಇತ್ತು. ಪುರಸಭೆಯನ್ನು ಸರ್ಕಾರ ಮೇಲ್ದರ್ಜೆಗೇರಿಸಿ ನಗರಸಭೆಯನ್ನಾಗಿ ಮಾಡ್ತು. ನಗರಸಭೆಯನ್ನಾಗಿ ಮಾಡಿದಾಗ ಈ ಮುಂಚೆ 23 ವಾರ್ಡ್ ಇತ್ತು. ಆ ವಾರ್ಡಿಗೆ 23 ಜನ ವಾರ್ಡು ಕೌನ್ಸಿಲ್ಗಳು ಪುರಸಭೆಯಲ್ಲಿ ಗೆದ್ದಿದ್ರು. ಈ 4 ಪ್ರದೇಶನ ವ್ಯಾಪ್ತಿನ ತಗೊಂಡು ನಗರಸಭೆ ಮಾಡಿದಾಗ ಈ 4 ಪ್ರದೇಶಕ್ಕೆ ಒಬ್ಬೊಬ್ಬರನ್ನ ಹೆಚ್ಚುವರಿ ಕೌನ್ಸಿಲರಂಗೆ ಮಾಡಬೇಕು ಅಂತೇಳಿ ಕೋರ್ಟ್ಗೆ ಇವರು 4 ಪಂಚಾಯತಿಯರು ಅಬ್ಜೆಕ್ಷನ್ ಹಾಕ್ತಾರೆ, ಕೇಸ್ ಹಾಕ್ತಾರೆ. ಆಗ ಕೋರ್ಟಲ್ಲಿ ಸರ್ಕಾರಕ್ಕೆ ಕ್ಲಾರಿಫೈ ಕೇಳ್ತದೆ ಕೋರ್ಟು, ಸಮನ್ಸ್ ಕೊಟ್ಟು. ಆಗ ಈ 4 ಪ್ರದೇಶಕ್ಕೆ ಒಬ್ಬರನ್ನ ಹೆಚ್ಚುವರಿ ಕೌನ್ಸಿಲರ್ನಾಗಿ ಮಾಡ್ತೀವಿ ಅಂತೇಳಿ ಸರ್ಕಾರ ಕೋರ್ಟ್ಗೆ ಸಬ್ಮಿಟ್ ಮಾಡ್ತದೆ. ನಮ್ಮ 4 ಜನ ಹೆಚ್ಚುವರಿ ಕೌನ್ಸಿಲರಾಗಿ ಮಾಡಿದ್ದೀವಿ ಅಂತ. ಆವಾಗ ನಾವು ಕೋರ್ಟಲ್ಲಿ ಆಯ್ಕೆಯಾಗಿ ನಾವು ಹೆಚ್ಚುವರಿ ಕೌನ್ಸಿಲರಾಗಿ ನಾವು ಬಂದು ಅಧಿಕಾರ 2022ನೇ ಇಸ್ವಿಯಿಂದ ಅಧಿಕಾರ ಮಾಡ್ಕೊಂಡು ಇದುವರೆಗೂ ಬಂದಿದ್ದೀವಿ. ನಮಗೆ ಈಗ ನಾವು ಆಗಿರೋದು 360D ಮತ್ತು J ಆ್ಯಕ್ಟಲ್ಲಿ ನಾವು ಆಗಿರೋದು 1964 ಆ್ಯಕ್ಟ್ ಕಾಲಂ ಪ್ರಕಾರವಾಗಿ ನಾವು ಈ ಆ್ಯಕ್ಟಲ್ಲಿ ಆಗಿರೋದು. ಈ ಆ್ಯಕ್ಟ್ ಏನು ಹೇಳ್ತದೆ ಅಂದರೆ, ಮುಂದಿನ ಚುನಾವಣೆ ಬಾಡಿ ಕೌನ್ಸಿಲಿಂಗು ನೆಕ್ಸ್ಟು ಬಾಡಿ ಫಸ್ಟ್ ಮೀಟಿಂಗ್ ಬರೋವರೆಗೂ ನಾವೇ ಇರ್ತೀವಿ ಅಂತೇಳಿ ಆ ಆ್ಯಕ್ಟ್ ಹೇಳ್ತದೆ. ಆ ಆ್ಯಕ್ಟ್ ಪ್ರಕಾರವಾಗಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತಿದ್ವಿ. ಈಗಿನ ಶಾಸಕರಾದಂಥ ಶ್ರೀನಿವಾಸಯ್ಯನವರು ನಮಗೆ ಈ 2 ವರ್ಷದಿಂದ ಚೇಂಜ್ ಮಾಡ್ತೀವಿ ಅಂತ ಹೇಳ್ತಾಯಿದ್ರು. ಅದನ್ನು ನಾವು ಅಧಿಕೃತವಾಗಿ MLA ಅವರು ಲೆಟ್ರ್ ಕೊಟ್ಟಿರೋದನ್ನ ರೇಮ್ಖಾನ್ ಆಫೀಸ್ಗೆ ಒಂದು ಲೆಟ್ರ್ ಕೊಟ್ಟಿದ್ದಾರೆ. 4 ಜನ ಬದಲಾವಣೆ ಮಾಡಿ ಅಂತೇಳಿ, 4 ಜನ ಬೇರೆಯವ್ರನ್ನ ಹಾಕಿ ಅಂತೇಳಿ ಲೆಟ್ರ್ ಕೊಟ್ಟಿದ್ದಾರೆ. ಆ ಲೆಟ್ರನ್ನ ನಾವು ತೊಗೊಂಡು ಅವರು 28/10/2024 ಲೆಟ್ರ್ ಕೊಟ್ಟಿದ್ದಾರೆ. ಆ ಲೆಟ್ರ್ ತೊಗೊಂಡು ನಾವು ಸುಪ್ರೀಂ ಕೋರ್ಟ್ಗೂ ಸಬ್ಮಿಟ್ ಮಾಡಿದ್ದೀವಿ. ಆ ಲೆಟ್ರನ್ನ ಅದು UDಗೆ ಹೋಗಿದೆ. UDಯಲ್ಲಿ ಮಾಡೋಕ್ಕೆ ಬರಲ್ಲ ಅಂತೇಳಿ ಅಧಿಕಾರಿಗಳು ಹೇಳಿದ್ರು. ಶ್ರೀನಿವಾಸಯ್ಯನವರು ಅದನ್ನು ಕಾನೂನು ವಿರೋಧವಾಗಿ, ಸಂವಿಧಾನ ವಿರೋಧವಾಗಿ ಅವರಿಗೆ ಕಾನೂನು ಒತ್ತಡ ತಂದು CM ಆಫೀಸಿಂದ DCM ಆಫೀಸಿಂದ ಒತ್ತಡ ತಂದು ಆ ಫೈಲ್ನ ಮುಂದುವರಿಸಿ ನಮ್ಮನ್ನು ಬದಲಾವಣೆ ಮಾಡಬೇಕು ಅಂತ ಹೋರಾಟ ಮಾಡ್ತಿದ್ದಾರೆ. 9 ತಿಂಗಳಿಂದ ನಮ್ಮ ನಗರಸಭೆಯಲ್ಲಿ ಮೀಟಿಂಗ್ ಆಗಿಲ್ಲ. ಅದ್ರ ಬಗ್ಗೆ ಇವರು MLA ಯಾಕೆ ಕಾಳಜಿ ವಹಿಸಿಲ್ಲ? ಈಗ ಯಾಕೆ ಕಾಳಜಿ ವಹಿಸವರೇ? ಬೇಗ ನಮ್ಮನ್ನು ಚೇಂಜ್ ಮಾಡಿ ಅವ್ರನ್ನ ಬೇರೆ 4 ಜನ ಮಾಡಿ ಮೀಟಿಂಗ್ ಮಾಡಬೇಕು ಅಂತ ನೋಟಿಸ್ ಕೊಡಬೇಕು ಅಂತ ತರಾತುರಿಯಲ್ಲಿ ಹೋರಾಡ್ತಾ ಇದ್ದಾರೆ. MLA ಓಡಾಡ್ತಾ ಇದ್ದಾರೆ. ಇದು ದುರುದ್ದೇಶ ಏನು? ರಾಜಕೀಯವಾಗಿ ನಮ್ಮನ್ನು ತೆಗೆದಾಕಬೇಕು ಅಂತೇಳಿ ಹೋರಾಡ್ತಾ ಇದ್ದಾರೆ. ಯಾಕೆ ಈ ಥರ ದ್ವೇಷ ರಾಜಕಾರಣ ಮಾಡ್ತಾವ್ರೆ ಅಂತ ನಾವು MLA ಕೇಳ್ಕೊತಾ ಇದ್ದೀನಿ. ಯಾವ ಕಾನೂನು ಆ್ಯಕ್ಟಲ್ಲಿ ನೀವು ಚೇಂಜ್ ಮಾಡ್ತಿದ್ದೀರಾ? ಅದ್ರ ಕಾನೂನು ಏನಾನ ಇದ್ದರೆ ನಮಗೆ ಕೊಡಬೇಕು ಅಂತ ನಾವು ಶಾಸಕರಲ್ಲಿ ಕೇಳ್ಕೊತಾ ಇದ್ದೀನಿ. ಅದು ಯಾವ ಕಾನೂನಲ್ಲಿ ಚೇಂಜ್ ಮಾಡ್ತಾ ಇದ್ದೀರಿ ನೀವು ಅಂತ. ಆ 360D ಮತ್ತು J ಮತ್ತು 1964 ಆ್ಯಕ್ಟೇನೇ ಅದು ಕಾನೂನು ವಿರೋಧವಾಗಿ ನೀವು ಮಾಡ್ತಿದ್ದೀರ ಅಂದರೆ ಏನು ಅರ್ಥ ಅದು? ಸರ್, ಈಗ ಕಾನೂನಲ್ಲಿ ಅವಕಾಶ ಇದೆಯಾ? ಈಗ ಸುಪ್ರೀಂ ಕೋರ್ಟಿನಲ್ಲಿ ನೇಮಕ ಆಗಿರ್ತಕ್ಕಂಥ ಸದಸ್ಯರನ್ನ ತೆಗೆದುಬಿಟ್ಟು ಹೊಸ ಸದಸ್ಯರ ನೇಮಕ ಮಾಡಲಿಕ್ಕೆ ಅವಕಾಶ ಇದೆಯಾ? ಕಾನೂನಲ್ಲಿ ಅವಕಾಶ ಇಲ್ಲ. ಅದು ಇನ್ನು ಸುಪ್ರೀಂ ಕೋರ್ಟಲ್ಲಿ ಕೇಸ್ ಪೆಂಡಿಂಗ್ ಇದೆ. ಸುಪ್ರೀಂ ಕೋರ್ಟ್ ಮಧ್ಯಂತರ ಆದೇಶ ನೀಡಿದೆ. 2020 ಬಾಡಿ ರಚನೆ ಮಾಡಿ ಅಂತೇಳಿ 2022ಗೆ ಆದೇಶ ಮಾಡ್ತು. ಅದ್ರ ಪ್ರಕಾರವಾಗಿ ಬಾಡಿ ರಚನೆ ಮಾಡಿ ನಾವು ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಚುನಾವಣೆಗೆ ಓಟ್ ಹಾಕಿದ್ದೀವಿ. ಅದನ್ನು 2027ನೇ ಇಸ್ವಿ 6ನೇ ತಿಂಗಳು 7ನೇ ತಿಂಗಳವರೆಗೂ ಮುಂದುವರಿಯಿರಿ ಅಂತ ಕೋರ್ಟು ಹೇಳಿದೆ. ಅದ್ರ ಪ್ರಕಾರ ನಾವು ಕಂಟಿನ್ಯೂ ಆಗಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮಗೆ 2 ವರ್ಷದಿಂದನೂ ಯಾವುದೇ ಕೆಲಸ ಕಾರ್ಯ ಮಾಡೋಕ್ಕೆ ಬಿಡ್ತಾ ಇಲ್ಲ. ನಮಗೆ ವಾರ್ಡಲ್ಲಿ ಪಬ್ಲಿಕ್ ಜನ ಕೇಳ್ತಾ ಇದ್ದಾರೆ, ನಮಗೆ ಏನು ಜನಗಳಿಗೆ ಸಾರ್ವಜನಿಕವಾಗಿ ಮೂಲ ಹಕ್ಕುಗಳು ಸಿಗ್ತಾ ಇಲ್ಲ. ನೀರು, ರಸ್ತೆಗಳು, ಚರಂಡಿಗಳು ಇವೆಲ್ಲ ಸಮಸ್ಯೆ ಇದೆ. ಅದ್ರ ಬಗ್ಗೆ ಗಮನ ಕೊಡಿ ಅಂತ ನಮ್ಮನ್ನು ಕೇಳ್ತಾವ್ರೆ. ನಗರಸಭೆಯಲ್ಲಿ ಯಾವುದೇ ಕೆಲಸಗಳು ಬಿಡ್ತಾ ಇಲ್ಲ. ನಮ್ಮೇಲೆ ಟೆಂಡರ್ ಮಾಡೋಕ್ಕೆ ಬಿಡ್ತಾ ಇಲ್ಲ. ಹೀಗೆ ನಮಗೆ ತುಂಬ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ MLA ಅವರು. ನಮಸ್ಕಾರ. ನನ್ನ ಹೆಸರು ರಾಮಮೂರ್ತಿ ಅಂತ, ನಗರಸಭೆಯ ಹೆಚ್ಚುವರಿ ಸದಸ್ಯ. ನಾನು 2021ರಲ್ಲಿ ಸುಪ್ರೀಂ ಕೋರ್ಟ್ ಆದೇಶದಂತೆ ನಾನು ಹೆಚ್ಚುವರಿ ಸದಸ್ಯರಾಗಿ ಆಯ್ಕೆ ಆಗ್ತೀನಿ. ನಂತರ 22ರಲ್ಲಿ ಅಧಿಕೃತವಾಗಿ ನಮಗೆ ಮಧ್ಯಂತರ ಆದೇಶ ಬರ್ತದೆ ಸುಪ್ರೀಂ ಕೋರ್ಟು. ನೀವು ಬಾಡಿ ರಚನೆ ಮಾಡ್ಬೋದು ಅಂತೇಳಿ ನಗರಸಭೆಗೆ ಒಂದು ಡೈರೆಕ್ಷನ್ ಬರ್ತದೆ. ಅದ್ರ ಮೇಲೆ ನಾವು ಬಾಡಿ ರಚನೆ ಮಾಡಿ ಅಧ್ಯಕ್ಷರನ್ನ ಆಯ್ಕೆ ಮಾಡ್ತೀವಿ. ಅಧ್ಯಕ್ಷರ ಆಯ್ಕೆ ಆದಾಗ ನಾವು ಕೂಡ 4 ಜನನು ಹೆಚ್ಚುವರಿ ಸದಸ್ಯರು ವೋಟಿಂಗ್ ಆಗ್ತೀವಿ. ಏಕೆಂದರೆ ಸುಪ್ರೀಂ ಕೋರ್ಟ್ ಆದೇಶ ಕೊಡ್ತದೆ 359J 360D ಆ್ಯಕ್ಟಲ್ಲಿ ನೀವು ಆಯ್ಕೆ ಆಗಿರ್ತೀರಾ ಅಂತ. ಅದರ ಕಲಂ ಆಗ್ತೀನಿ ಹೇಳ್ತದೆ ಅಂದರೆ ನಾವು 5 ವರ್ಷ ಅಂದರೆ ನಮ್ಗೆ ವೋಟಿಂಗ್ ಪವರ್ ಕೊಟ್ಟಿರ್ತಾರೆ. ವೋಟಿಂಗ್ ಪವರ್ ಅಂದರೆ ಅಧ್ಯಕ್ಷ ಉಪಾಧ್ಯಕ್ಷರು ನಾವು ವೋಟ್ ಮಾಡಿರ್ತೀವಿ. ಸೊ ಆ ವೋಟಿಂಗ್ ಪವರ್ ಪ್ರಕಾರ ನಾವು 5 ವರ್ಷ ಬಾಡಿ ಕಂಪ್ಲೀಟ್ ಆಗೋರು ಇರಬೇಕು ಅಂತ ಆದೇಶ ಇರೋದು. ನಾವು ಸುಪ್ರೀಂ ಕೋರ್ಟ್ ಕೂಡ ಆದೇಶ ಮಾಡಿರ್ತದೆ. ಸೊ ಅದೇ ರೀತಿ ನಾವು ಕೆಲಸ ಮಾಡ್ತಾ ಇರ್ತೀವಿ. ಈ ಸಂದರ್ಭದಲ್ಲಿ ಮಾನ್ಯ ಶಾಸಕರು ಶ್ರೀನಿವಾಸಯ್ಯನವರು ಆಯ್ಕೆ ಆದ ನಂತರ
ನಮಗೆ ಇದು ನಗರಸಭೆ ನರಕಸಭೆ ಆಗ್ಬಿಟ್ಟಿದೆ. ಯಾಕೆ ಅಂದರೆ ನಮ್ಮ JDS BJP ಸದಸ್ಯರುಗಳಿಗೆ ಭಾರಿ ತೊಂದರೆ ಕೊಡ್ತಾ ಇದ್ದಾರೆ, ದ್ವೇಷ ರಾಜಕೀಯ ಮಾಡ್ತಾ ಇದ್ದಾರೆ. ನಮಗೆ 2 ವರ್ಷ ಆಯಿತು ಬಾಡಿ ಮೀಟಿಂಗಲ್ಲಿ ರೆಸೊಲ್ಯೂಷನ್ ಆಗಿರೋದು ಕಾಮಗಾರಿಗಳು ಇದುವರೆಗೂ ಟೆಂಡರ್ ಮಾಡೋಕ್ಕೆ ಬರ್ತಾ ಇಲ್ಲ. ಅಧಿಕಾರಿಗಳಿಗೆ ಒತ್ತಡ ಆಗ್ತಾ ಇದ್ದಾರೆ, ನಮ್ಮ ಮೇಲೆ ದ್ವೇಷ ರಾಜಕೀಯ ಮಾಡ್ತಾ ಇದ್ದಾರೆ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ JDS BJP ಸದಸ್ಯರಿಗೆ ಮಾತ್ರ ತೊಂದರೆ ಕೊಡ್ತಾ ಇರೋದು, ಕೆಲಸ ಮಾಡೋಕ್ಕೂ ಬಿಡ್ತಾ ಇಲ್ಲ. ಯಾವುದೇ ಕೆಲಸ ಮಾಡಬೇಡಿ ಅಂತ ಹೇಳಿ ಇದು ಮಾಡ್ತಾ ಇದ್ದಾರೆ. ಜೊತೆಗೆ ನಗರೋತ್ಥಾನ ವರ್ಕು ಅದು ನಮ್ಮ BJP ಸರ್ಕಾರ ಇದ್ದಾಗ ಆಗಿತ್ತು. ಅದರಲ್ಲಿ ಮಾನ್ಯ ಶಾಸಕರು ಮಾಜಿ ಶಾಸಕರಾದ ಡಾಕ್ಟರ್ ಶ್ರೀನಿವಾಸ ಮೂರ್ತಿರವರು ಪಾಪ ಅವರಿದ್ದಾಗ ಆಗಿರ್ತಕ್ಕಂಥ ಕಾಮಗಾರಿ ನಗರೋತ್ಥಾನ ಅದು ಕೂಡ ನಮ್ಮ ವ್ಯಾಪ್ತಿನಲ್ಲಿ ಕುದ್ದಿ ಪೂಜೆ ಕೂಡ ಮಾಡಿದ್ದು, ಕೆಲಸನೂ ಕೂಡ ಸ್ಟಾರ್ಟ್ ಆಗಿತ್ತು. ಅರ್ಧ ಬರ್ಧ ಕೆಲಸನೂ ಮಾಡಿದ್ರು. ಇವ್ರು ಗೆದ್ದಾದ್ಮೇಲೆ ಕೆಲಸಗಳನ್ನೆಲ್ಲ ನಿಲ್ಲಿಸಿ ಭಾರಿ ತೊಂದರೆ ಕೊಡ್ತಾ ಇದ್ದಾರೆ. ಇವ್ರು ಜನಗಳಿಗೆ ಉತ್ತರ ಕೊಡೋಕ್ಕಾಗ್ತಿಲ್ಲ. ಪ್ರತಿಯೊಬ್ಬರು ಜನಗಳು ನಮ್ಮ 4 ಜನ ಸದಸ್ಯರನ್ನ ಮತ್ತು JDS ಸದಸ್ಯರನ್ನ ಕೇಳ್ತಾ ಇದ್ದಾರೆ, ಪ್ರಶ್ನೆ ಮಾಡ್ತಾ ಇದ್ದಾರೆ, ನಿಮ್ಮದು ನಗರಸಭೆನಾ ನರಕಸಭೆನಾ ಅಂತ. ಇಷ್ಟು ಟ್ಯಾಕ್ಸ್ ಖರ್ಚ್ಕೊಂತೀರಾ, ಒಂದು ಮೂಲಭೂತ ಸೌಕರ್ಯ ಕೊಡೋಕ್ಕಾಗ್ತಿಲ್ಲ, ಒಂದು ಡೆವಲಪ್ಮೆಂಟ್ ಆಗ್ತಿಲ್ಲ, ರಸ್ತೆ ಆಗ್ತಿಲ್ಲ, ಕುಡಿಯೋ ನೀರಿನ ಸಿಗ್ತಾ ಇಲ್ಲ ಅಂತ. ಅಷ್ಟು ನಾವು ಉತ್ತರ ಕೊಡೋಕ್ಕಾಗ್ತದೆ ಜನಗಳಿಗೆ. ಇವು ಯಾರಿಂದ ಕಾರಣ? ಮನೆ ಶಾಸಕರು ನಮಗೆ ರಾಜಕೀಯವಾಗಿ ಒತ್ತಡ ಹಾಕಿ ಅಧಿಕಾರಿಗಳಿಗೆ ನಮ್ಮ ಕೆಲಸ ಮಾಡ್ಬಾರ್ದು ಹೇಳ್ತಾ ಇದ್ದಾರೆ. ಆಮೇಲೆ ನನ್ನ ಮಾನ್ಯ ಅಧ್ಯಕ್ಷರಾದಂಥ ಗಣೇಶ್ರವರು ಅಧ್ಯಕ್ಷರಾಗಿ 9 ತಿಂಗಳಾಯಿತು, ಇದುವರೆಗೂ ಬಾಡಿ ಮೀಟಿಂಗ್ ಮಾಡಿಲ್ಲ. ಈಗ ತುರಾತುರಿನಲ್ಲಿ ಇವತ್ತು ನಾಳೆ ಬಾಡಿ ಮೀಟಿಂಗ್ ಮಾಡಿಕೊಂಡಿದ್ದಾರೆ. ಇದು ಕಾರಣ ಏನು ಗೊತ್ತಾ? ಇದರಿಂದ ರಾಜಕೀಯದ ಉದ್ದೇಶ ಏನಿದೆ ಅಂತಂದರೆ ನಮ್ಮನ್ನ ಈಗ ಬದಲಾವಣೆ ಮಾಡಿ ಹೊಸೊಬ್ಬರನ್ನ ಬಾಡಿ ಮೀಟಿಂಗಲ್ಲಿ ಕೂಡಿಸುವಂಥ ಪ್ರಯತ್ನ. ಇದು ಕಾನೂನಲ್ಲಿ ಇಲ್ಲ. ಯಾಕಂದರೆ ಇವ್ರು ಮಾಡ್ತಾ ಇರೋದೇ ಕಾನೂನು ಉಲ್ಲಂಘನೆ ಮಾಡ್ತಾ ಇರೋದು. ಕಾನೂನಲ್ಲಿ ಅವಕಾಶನೇ ಇಲ್ಲ. ಸುಪ್ರೀಂ ಕೋರ್ಟ್ ಆದೇಶ ತಿರುಚಿ ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘನೆ ಮಾಡಿ ನಮ್ಮನ್ನ ಬದಲಾವಣೆ ಮಾಡಿ ಕೊಟ್ಟಿದ್ದಾರೆ, ನಮ್ಮ 4 ಜನನ. ಇದು ನಿಜವಾದಂಥ ಕಾನೂನಿಗೆ ದೊಡ್ಡ ಅಂತ ಅಗೌರವ ಕೊಡ್ತಾ ಇರೋದು ಇವರು. ಯಾಕಂದರೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದ್ದಾರೆ, ಮತ್ತು ಸುಪ್ರೀಂ ಕೋರ್ಟಿಂದ ಕೇಸ್ ಪೆಂಡಿಂಗ್ ನಡೀತಾ ಇದೆ. ಕೇಸ್ ನಡೀಬೇಕಾದ್ರೆ ನಾವು ಕೇಸಲ್ಲಿ ಕೂಡ ಇಂಪ್ಲೀಟ್ ಆಗಿದ್ದೀವಿ, ಪಾರ್ಟಿ ಆಗಿದ್ದೀವಿ. ಸುಪ್ರೀಂ ಕೋರ್ಟಿಂದ ಫುಲ್ ಅಂತಿಮ ಆದೇಶ ಕೊಟ್ಟಿಲ್ಲ. ಅದರ ಮಧ್ಯದಲ್ಲಿ ಇವರು ನಮ್ಮ ಸರ್ಕಾರ ಅಂತೇಳಿ CMಗೆ DCMಗೆ ಒತ್ತಡ ಹಾಕಿಸಿ, ಅಧಿಕಾರಿಗಳಿಗೆ ಒತ್ತಡ ಹಾಕಿಸಿ ನಮ್ಮನ್ನ ಬದಲಾವಣೆ ಮಾಡಿ ಕೊಟ್ಟಿದ್ದಾರೆ. ಇವತ್ತು ನಾಳೆ ಇವತ್ತು ಆದೇಶ ಆಗ್ಬೋದು, ಅದಕ್ಕೆ ನಮಗೆ ಗಮನಕ್ಕೆ ಬಂದಿದೆ. ನಾವು ಈ ಮಾಧ್ಯಮ ಮುಖಾಂತರ ಏನು ಕೇಳ್ಕೊತಾ ಇದ್ದೀವಿ ಅಂದರೆ, ನಮಗೆ ನಮ್ಮ ಸಂವಿಧಾನದಲ್ಲಿ ನಮ್ಮ ಕಾನೂನಲ್ಲಿ ನಮಗೆ ದೊಡ್ಡ ಅಪಾರವಾದ ಗೌರವ ಇದೆ. ಇವರು ಕಾನೂನನ್ನ ತಿರುಚಿ ಕಾನೂನ ಉಲ್ಲಂಘನೆ ಮಾಡುವಂಥದ್ದು ಏನಿದೆ? ಇದ್ರಲ್ಲಿ ನಮಗೆ 360D ಆಗ್ತಿಲ್ಲ, ನಮ್ಮ ತಯಕ್ಕೆ ಬರೋದಿಲ್ಲ. ನಾವು ವೋಟಿಂಗ್ ಪವರ್ ಕೊಟ್ಟಿದ್ದಾರೆ, ವೋಟ್ ಮಾಡಿದ್ದೀವಿ, ಕಾಮಗಾರಿ ಕಲ್ಸ್ಕೊಂಡು ಮಾಡ್ತಾ ಇದ್ದೀವಿ. ನಮ್ಗೆ 5 ವರ್ಷ ಅಧಿಕಾರದ ಅವಧಿ ಸುಪ್ರೀಂ ಕೋರ್ಟೇ ಕೊಟ್ಟಿದ್ದಾರೆ. ಅದ್ರ ಮಧ್ಯೆ ತೆಗಿತಾ ಇದ್ದಾರೆ ಅಂತಂದರೆ ಇದು ರಾಜಕೀಯ ದ್ವೇಷ. ಅಂದರೆ ನಾವು JDS BJP ಇರಬಾರ್ದು, ಅವ್ರ ಪಕ್ಷದ ಇರಬೇಕು ಅಂತ ಹೇಳಿ. ಯಾಕೆಂದರೆ ಇದುವರೆಗೂ ನೆಲಮಂಗಲ ಇತಿಹಾಸದಲ್ಲಿ ಆಂಜನೇಯ ಮೂರ್ತಿರು ಇರ್ಬೋದು, ನಾಗರಾಜರು ಇರ್ಬೋದು, ಶ್ರೀನಿವಾಸ ಮೂರ್ತಿರವರು ಇರ್ಬೋದು, ಯಾರೇ ಇದ್ರೂ ಕೂಡ ಪಕ್ಷಾತೀತ ಕೆಲಸ ಮಾಡಿದ್ದಾರೆ ಜನಗಳಿಗೆ ಗೆದ್ದಾದ ಮೇಲೆ. ಇವರು ಪಕ್ಷಾತೀತ ಕೆಲಸ ಮಾಡ್ತಾ ಇಲ್ಲ. ಅದರಲ್ಲೂ JDS BJP ಅವರಿಗೆ ಭಾರಿ ತೊಂದರೆ ಕೊಡ್ತಾ ಇದ್ದಾರೆ, ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ. ನಾವು ಜನಗಳು ಉತ್ತರ ಕೊಡೋಕ್ಕಾಗ್ತಾ ಇಲ್ಲ. ನಮ್ಮದು 2 ವರ್ಷ ಬಾಡಿ ಮೀಟಿಂಗ್ ಹುರ್ಕಾಗ್ತಿಲ್ಲ. ನಾವು ಜನಗಳನ್ನ ಪ್ರತಿದಿನ ಫೋನ್ ಮಾಡಿ ಕೇಳ್ತಾ ಇದ್ದಾರೆ, ಈ ಸಾರ್ ಏನು ಸರ್ ನಮ್ಗೊಂದು ಕೆಲಸ ಆಗ್ತಿಲ್ಲ ಅಂತ. ನಮ್ಗೆ ಎಷ್ಟು ನಗರಸಭೆಗೆ ರೆವಿನ್ಯೂ ಬರ್ತಾ ಇರೋದೇ ನಮ್ಮ 4 ಪಂಚಾಯತಿಯಿಂದ, ಅಲ್ಲಿ ಕೆಲಸಗಳು ಕೊಡ್ತಾ ಇಲ್ಲ. ಇದು ಭಾರಿ ಒಳಗೊಳಗೆ ದೊಡ್ಡ ಹಗರಣ ಆಗ್ತಾ ಇದೆ. ಇದು ಹಗರಣಕ್ಕೂ ಕೂಡ ಮುಂದಿನ ರೀತಿಯಲ್ಲಿ ನಾವು ಪತ್ತೆ ಹಚ್ತೀವಿ, ಮಾಧ್ಯಮ ಮುಖಾಂತರ ಪ್ರತಿಯೊಂದು ದಾಖಲೆ ಸಮೇತ ನಿಮಗೆ ಕೊಡ್ತೀವಿ ಅಂತ ಹೇಳ್ದ ಈ ಮೂಲಕ ಹೇಳ್ತಾ ಇದ್ದೀನಿ ಸರ್ ನಾನು.